ಮತ್ತು ನಾನು ನಿಮಗೆ 4 ಜನ ಆ ಒಂದು ರಾಯರು ಆರಾಧಕರಿಗೆ ವಿಗ್ರಹಗಳನ್ನ ತೊಗೊಂಡು ಬಂದಿದ್ದೀನಿ. ರಾಘವೇಂದ್ರ ಸ್ವಾಮಿ ವಿಗ್ರಹ 2 ಇದೆ, ಬೃಂದಾವನ 2 ಇದೆ. ಸೊ ಯಾರಿಗೆಲ್ಲ ಈ ಒಂದು ರಾಯರು ಒಲಿತಾರೆ ನನಗೆ ಗೊತ್ತಿಲ್ಲ. ನಾನು 2 ವಿಗ್ರಹ 2 ಬೃಂದಾವನ್ನು 4 ಜನಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರೊಳಗೆ ನಾನು ಕೇಳೋ ಒಂದೊಂದು ಕ್ವಶನ್ಗೂ ಆನ್ಸರ್ ಮಾಡಿದವ್ರಿಗೆ ಒಂದೊಂದು ರಾಯರು ವಿಗ್ರಹ ಕೊಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಬಂದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ 2 ರಾಯರು ವಿಗ್ರಹ ಇದೆ, 2 ಬೃಂದಾವನ ಇದೆ. ಸೊ ನಾನಿವಾಗ ಯೂಟ್ಯೂಬಲ್ಲೇ ಒಂದು ಕ್ವಶನ್ ಹಾಕ್ತೀನಿ. ಆ ಕ್ವಶನ್ಗೆ ಮೊದಲನೇ ಆನ್ಸರ್ ಮಾಡಿದವ್ರಿಗೆ ನಾನು ರಾಯರು ವಿಗ್ರಹ ಕೊಡ್ತೀನಿ. ನೆಕ್ಸ್ಟ್ ಟೈಮ್ 2ನೇ ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿದವ್ರಿಗೆ ಒಂದು ಬೃಂದಾವನ ಕೊಡ್ತೀನಿ. ಥರ್ಡ್ ಟೈಮ್ ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿದವ್ರಿಗೆ ಒಂದು ರಾಯರು ವಿಗ್ರಹ ಕೊಡ್ತೀನಿ. ಫೋರ್ತ್ ಟೈಮ್ ನಾನು ಕ್ವಶನ್ ಕೇಳಿದಾಗ ಆನ್ಸರ್ ಮಾಡಿದವ್ರಿಗೆ ಒಂದು ಬೃಂದಾವನ ಕೊಡ್ತೀನಿ. ಸೊ ಹೀಗೆ 4 ಜನಕ್ಕೂ 4 ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಯೂಟ್ಯೂಬಲ್ಲೇ ನನ್ನ ಕ್ವಶನ್ ಏನು ಅಂತ ಬರುತ್ತೆ. ಸೊ ಎಲ್ಲ ವೆಯ್ಟ್ ಮಾಡ್ತಾರ್ರಿ. ಆ ಒಂದು ವಿಡಿಯೋಗೆ ಆನ್ಸರ್ ಮಾಡಿ, ಕ್ವಶನ್ಗೆ ಆನ್ಸರ್ ಮಾಡಿ ರಾಯರನ್ನ ನಿಮ್ಮನೆಗೆ ಬರಮಾಡ್ಕೊಳ್ಳಿ. ಆ ಒಂದು ವಿಗ್ರಹನ ನಾನು ಕೂಡ ನಮ್ಮನೇಲಿ ಇಟ್ಟಿದ್ದೀನಿ. ತುಂಬಾ ಪವರ್ಫುಲ್ ವಿಗ್ರಹ, ತುಂಬಾ ಒಂದು ಪೂಜೆ ಅಭಿಷೇಕ ಎಲ್ಲ ಮಾಡುವಂಥ ವಿಗ್ರಹ. ಸೊ ಯಾರೆಲ್ಲ ರಾಯರನ್ನ ಬರಮಾಡ್ಕೊತೀರ? ಸೊ ಒಳ್ಳೆಯದಾಗಲಿ. ನನ್ನ ಕುಟುಂಬದವ್ರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಗುರು ರಾಘವೇಂದ್ರಾಯ ನಮಃ.